ಈ ವಿಡಿಯೋವನ್ನು ನೋಡುವ ಮುನ್ನ ನೀವು ಇನ್ನೂ ಕೂಡ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಯ್ ಫ್ರೆಂಡ್ಸ್, ಲೈಫ್ ಲೈನ್ ಕನ್ನಡ ಜಿಕೆ ಅಡ್ಡಾದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಸ್ನೇಹಿತರೆ, ಪ್ರತಿಯೊಬ್ಬರೂ ಕೂಡ ಲೈಂಗಿಕ ಆಸಕ್ತಿ ಹೊಂದಿರುತ್ತಾರೆ. ಹೀಗಿರುವಾಗ ಸಂಭೋಗದ ವೇಳೆ ಕವಚ ಬಳಸುವಾಗ ಈ ತಪ್ಪನ್ನು ಮಾಡಬೇಡಿ. ಈ ವಿಡಿಯೋದಲ್ಲಿನ ಮಾಹಿತಿ ಕುತೂಹಲಕಾರಿಯಾಗಿದ್ದು, ಹೀಗಾಗಿ ಯಾರು ಕೂಡ ವಿಡಿಯೋವನ್ನು ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಸ್ನೇಹಿತರೆ, ಸಂಭೋಗದ ವೇಳೆ ಸುರಕ್ಷತೆ ಬಹಳ ಮುಖ್ಯ. ಸೇಫ್ಟಿ ಬಯಸುವವರು ಕವಚದ ಬಳಕೆಗೆ ಆದ್ಯತೆ ನೀಡ್ತಾರೆ. ಆದ್ರೆ ಹಲವರಲ್ಲಿ ಕವಚ ಬಳಕೆ ಬಗ್ಗೆ ಸರಿಯಾದ ಮಾಹಿತಿ ಇಲ್ಲದೆ ಎಡವಟ್ಟು ಮಾಡಿಕೊಳ್ತಾರೆ. ಅದರಲ್ಲೂ ಕವಚ ಬಳಸುವಾಗ ಈ ತಪ್ಪನ್ನು ಮಾಡಲೇಬೇಡಿ. ಹೌದು, ಶಾರೀರಿಕ ಸಂಬಂಧ ಎಂಬುದು ದಾಂಪತ್ಯ ಜೀವನದಲ್ಲಿ ಬಹಳ ಮುಖ್ಯ. ಹೀಗಿರುವಾಗ ಲೈಂಗಿಕ ಸುರಕ್ಷತೆಯ ಬಗ್ಗೆಯೂ ಅರಿವು ಇರಲೇಬೇಕು. ಯಾಕೆಂದರೆ ಶಾರೀರಿಕ ಸಂಬಂಧ ಬೆಳೆಸುವ ವೇಳೆ ಕವಚ ಬಳಕೆ ಅತ್ಯಗತ್ಯವಾಗಿದೆ. ಅಷ್ಟಾಗಿಯೂ ಕೂಡ ಬಹುತೇಕ ಜೋಡಿಗಳು ಪ್ರೆಗ್ನೆನ್ಸಿ ಅವಾಯ್ಡ್ ಮಾಡಬೇಕೆಂದರೆ ಕವಚದ ಮೊರೆ ಹೋಗುತ್ತಾರೆ. ಕವಚವು ಅನಗತ್ಯ ಗರ್ಭಧಾರಣೆ ತಡೆಯುವ ಜೊತೆಗೆ ಎಸ್ಟಿಡಿಯನ್ನು ತಡೆಗಟ್ಟಲು ಪ್ರಮುಖ ಪಾತ್ರ ವಹಿಸುತ್ತದೆ. ಆದರೆ ಕೆಲವು ಬಾರಿ ಕವಚದ ಬಳಕೆ ನಂತರವೂ ಸಹ ಗರ್ಭಧಾರಣೆ ಅಥವಾ ಕಾಯಿಲೆ ಬರಬಹುದು. ಇದಕ್ಕೆ ತಪ್ಪಾದ ಕವಚದ ಬಳಕೆ ಕಾರಣವಾಗುತ್ತದೆ. ಇದನ್ನು ನೀವು ಅರ್ಥ ಮಾಡಿಕೊಳ್ಳಬೇಕು. ಸ್ನೇಹಿತರೆ, ಕವಚ ಹರಿದು ಹೋಗುವುದು ಅಥವಾ ಮಧ್ಯದಲ್ಲಿ ಕಟ್ ಆಗುವುದರಿಂದ ಸಮಸ್ಯೆಯಾಗುತ್ತದೆ. ಯಾವ ದಂಪತಿಯೂ ಇದನ್ನು ಬಯಸುವುದಿಲ್ಲ. ಹೀಗಾಗಿ ಕವಚ ಹರಿಯಲು ಕಾರಣವೇನು? ಇದನ್ನು ನೀವು ಮೊದಲು ತಿಳಿಯಬೇಕು. ಸರಿಯಾಗಿ ಕವಚ ಬಳಸಿದಾಗ ಯಾವುದೇ ಸಮಸ್ಯೆಯಾಗುವುದಿಲ್ಲ. ಸುರಕ್ಷತೆ ಜೊತೆಗೆ ಲೈಂಗಿಕ ಆನಂದವನ್ನು ಯಾವುದೇ ಭಯವಿಲ್ಲದೆ ಪಡೆಯಬಹುದು. ಸ್ನೇಹಿತರೆ, ಕವಚ ಬಳಕೆಯು 97% ಮಾತ್ರ ಪರಿಣಾಮಕಾರಿಯಾಗಿರುತ್ತವೆ ಎನ್ನುವುದು ತಜ್ಞರ ಅಭಿಪ್ರಾಯ ಆಗಿದೆ. ಯಾಕೆಂದರೆ ಸಂಭೋಗದ ಸಮಯಕ್ಕೆ ಹರಿದು ಹೋಗುತ್ತದೆ. ಅಲ್ಲದೆ ಅದನ್ನು ಸರಿಯಾಗಿ ಬಳಸುವುದು ಹೇಗೆ ಎಂದು ಹಲವರಿಗೆ ತಿಳಿದಿಲ್ಲ. ಯಾಕೆಂದರೆ ಅನೇಕ ಜನರಿಗೆ ಅದನ್ನು ಸರಿಯಾಗಿ ಬಳಸುವುದು ಹೇಗೆ ಎಂದು ಇನ್ನೂ ತಿಳಿದಿಲ್ಲ. ಲೈಂಗಿಕ ಚಟುವಟಿಕೆ ಸುರಕ್ಷಿತವಾಗಿದೆ ಎಂದು ಖಚಿತಪಡಿಸಿಕೊಳ್ಳಲು ಕವಚಗಳನ್ನು ಬಳಸಲಾಗುತ್ತದೆ. ಅಂದರೆ, ಅನಗತ್ಯ ಗರ್ಭಧಾರಣೆ ಅಥವಾ ಲೈಂಗಿಕವಾಗಿ ಹರಡುವ ಸೋಂಕುಗಳ ಅಪಾಯವನ್ನು ತಡೆಗಟ್ಟಲು ಪುರುಷರು ಮತ್ತು ಮಹಿಳೆಯರಿಗೆ ಕವಚಗಳು ಲಭ್ಯವಿದ್ದರೂ ಸಹ ಪುರುಷ ಕಾಂಡೋಮ್ಗಳನ್ನು ಹೆಚ್ಚು ವ್ಯಾಪಕವಾಗಿ ಬಳಸಲಾಗುತ್ತದೆ. ಇದಲ್ಲದೆ ಜನರು ಕವಚ ಬಳಸುವಾಗ ಕೆಲವು ಸಾಮಾನ್ಯ ತಪ್ಪುಗಳನ್ನು ಮಾಡಿಯೇ ಇರುತ್ತಾರೆ. ಅವು ಸರಿಯಾದ ಸಮಯಕ್ಕೆ ಕವಚ ಧರಿಸದಿರುವುದು, ಕವಚವನ್ನು ಬೇಗನೆ ತೆಗೆದುಹಾಕುವುದು, ತೈಲ ಆಧಾರಿತ ಲೂಬ್ರಿಕೆಂಟ್ ಅನ್ನು ಬಳಸುವುದು. ಸ್ನೇಹಿತರೆ, ನೋಡಿದ್ರಲ್ಲ, ಇದೇ ತರಹದ ಮಾಹಿತಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ.